ಪುತ್ತಿಲ ಪರಿವಾರದ ನೇತೃತ್ವದಲ್ಲಿ ನಡೆಯುತ್ತಿರುವ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತೆ ಈ ವರ್ಷದಿಂದ ವಿಶೇಷವಾಗಿ ಸಾಮೂಹಿಕ ವಿವಾಹೋತ್ಸವ ಕೂಡ ನಡೀತಾ ಇದೆ. ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಥಮ ದಿನ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನಡೀತಿದೆ. ಅಲ್ಲದೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ವಿಶೇಷವಾದ ಊಟೋಪಚಾರ ವ್ಯವಸ್ಥೆ ಕೂಡ ನಡೀತಾ ಇದೆ. ನಮ್ಮ ಜೊತೆ ಪುತ್ತಿಲ ಪರಿವಾರದ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗೆ ಜನರ ರೆಸ್ಪಾನ್ಸ್ ಬರ್ತಾ ಇದೆ ಸರ್? ಹೇಗೆಲ್ಲ ಸಿಗ್ತದೆ? 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಹಿಂದೂ ಬಂಧುಗಳಿಂದ ಅದ್ಭುತವಾಗಿರತಕ್ಕಂತ ಪ್ರತಿಕ್ರಿಯೆ ಲಭ್ಯ ಆಗಿದೆ. ನಿನ್ನೆ ನಡೆದಿರತಕ್ಕಂತ ಹೊರೆಕಾಣಿಕೆಯ ಹಸಿರು ಹೊರೆಕಾಣಿಕೆಯ ಮೆರವಣಿಗೆ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಸಾಹಿತ್ಯಗಳನ್ನ ಪುತ್ತೂರಿನ ಮಹಾಜನತೆ ನೀಡುವುದರ ಜೊತೆಗೆ ಧರ್ಮಶ್ರದ್ಧೆಯ ಮುಖಾಂತರ ಈ ಸಮಾಜದಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂತ ಒಳ್ಳೆಯ ಸಂದೇಶವನ್ನ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದಿಂದ ಅನ್ನ ಸಂತರ್ಪಣೆ ಆರಂಭ ಆಗಿದೆ. ಮಧ್ಯಾಹ್ನ ಸುಮಾರು 10,000 ಜನರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ಎಲ್ಲ ಸಿದ್ಧತೆಗಳನ್ನ ನಾವೆಲ್ಲ ಮಾಡಿದ್ದೇವೆ. ಸಾರು, ಉಪ್ಪಿನಕಾಯಿ, ಸಾರು, ಪಲ್ಯ, ಸಾಂಬಾರ್ ಮತ್ತು ಕಾಯಿ ಹುಳಿ ಮತ್ತು ವಿಶೇಷವಾಗಿ ಲಾಡು ಮತ್ತು ಪಾಯಸದ ಜೊತೆಗೆ ಇವತ್ತಿನ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಈಗಾಗಲೇ ಆಗ್ತಾ ಇದೆ. 12ವರೆಗೆ ನಾವು ಅನ್ನ ಸಂತರ್ಪಣೆಯನ್ನ ಆರಂಭ ಮಾಡಿದ್ದೇವೆ. ಒಳ್ಳೆಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ಪ್ರಸಾದವನ್ನು ವಿಶೇಷವಾಗಿ ಇರುವಂತದ್ದು ಈ ಬಾರಿಯ ಅಡುಗೆ ಅತ್ಯಂತ ಶುಚಿರುಚಿಯಾಗಿದೆ ಅನ್ನತಕ್ಕಂತ ಅಭಿಪ್ರಾಯ ಇವತ್ತು ಎಲ್ಲ ಭಕ್ತ ಬಂಧುಗಳಿಂದ ಆಗಿದೆ. ಹಿನ್ನೆಲೆಯಲ್ಲಿ ರಾತ್ರಿ ಸುಮಾರು 20,000 ಜನರಿಗೆ ಬೇಕಾಗಿರತಕ್ಕಂತ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ನಾಳೆಯ ದಿವಸ ನಡೆಯತಕ್ಕಂತ ಬೆಳಿಗ್ಗೆ 10ವರೆಗೆ ನಡೆಯುವಂತ ವಿವಾಹ ಮಹೋತ್ಸವ ಮತ್ತು ಸಂಜೆ ನಡೆಯತಕ್ಕಂತ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಮಧ್ಯಾಹ್ನದ ಅನ್ನ ಸಂತರ್ಪಣೆಗೆ ಸುಮಾರು 25,000 ಮತ್ತು ಸಂಜೆಯ ಅನ್ನ ಸಂತರ್ಪಣೆಗೆ ಸುಮಾರು 50,000 ಜನರಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಸಿದ್ಧತೆಗಳು ಪಾಕತಜ್ಞರ ಮುಖಾಂತರ ನಮ್ಮ ಸ್ವಯಂ ಸೇವಕರ ಸಹಕಾರದಿಂದ ಆಗ್ತಾ ಇದೆ. ಸಂಜೆ 7 ಗಂಟೆಗೆ ಪರಮ ಪೂಜ್ಯ ಯತಿವರಣ್ಯರ ನೇತೃತ್ವದಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವ ನಡೀಲಿಕ್ಕಿದೆ. 4:30 ಗಂಟೆಗೆ ಬಳುವಾರಿನಿಂದ ಭವ್ಯವಾಗಿರ್ತಕ್ಕಂಥ ಶೋಭಾಯಾತ್ರೆ ಕೂಡ ಬರಲಿಕ್ಕಿದೆ. ಒಟ್ಟಾರೆಯಾಗಿ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯ ಮತ್ತು ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಕೊಡಬೇಕು ಅನ್ನತಕ್ಕಂಥ ಸಂದೇಶವನ್ನ ಪುತ್ತೂರಿನ ಮಹಾಜನತೆ ನೀಡಿದ್ದಾರೆ. ಆ ಶ್ರೀನಿವಾಸನ ಅನುಗ್ರಹ ಮತ್ತು ಮಾಲಿಂಗೇಶ್ವರನ ಅನುಗ್ರಹದಿಂದ ಸುಖ, ಸಂತೋಷ, ನೆಮ್ಮದಿಯ ಬದುಕು ಹಿಂದೂ ಸಮಾಜದ ಎಲ್ಲರದ್ದ ಆಗ್ಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭ. ಆ ಸಂಘ ಶತಾಬ್ದಿಯ ನೆನಪು ಶಾಶ್ವತವಾಗಿ ಇರಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಸಾಮೂಹಿಕ ವಿವಾಹಕ್ಕೂ ಕೂಡ ಒತ್ತು ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೆದಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಭೂತ ಅನ್ನತಕ್ಕಂತ ರೀತಿಯಲ್ಲಿ ನಡೆಯುವಂತ ಎಲ್ಲ ವ್ಯವಸ್ಥೆಗಳು, ಸಿದ್ಧತೆಗಳು ಪುತ್ತೂರಿನ ಮಹಾಜನತೆಯಿಂದ ಸಹಕಾರ ಜೊತೆಗೆ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಯಾರಿಗಾದ್ರೂ ಆಮಂತ್ರಣ ಪತ್ರಿಕೆ ಸಿಗದಿದ್ರೆ ಇದನ್ನೇ ಆಮಂತ್ರಣ ಪತ್ರಿಕೆ ಅನ್ನೋದನ್ನ ನೆನೆಸಿಕೊಂಡು ಅವರೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ದೇವರ ಅನುಗ್ರಹವನ್ನು ಪಡಿಬೇಕು ಅಂತಕ್ಕಂಥ ಆಶಯ ನಮ್ದಿದೆ. ನಿಮ್ಮ ಒಂದು ಕಾರ್ಯಕರ್ತರ ಪರಿಶ್ರಮ ಮತ್ತೆ ಪುತ್ತೂರು ಜನರ ಪ್ರೀತಿ, ಅದರ ಬಗ್ಗೆ 2 ಮಾತು ಹೇಳೋದು. ಖಂಡಿತ ಈ ರೀತಿಯ ಕಾರ್ಯಕ್ರಮಗಳು ನಡಿಬೇಕಾಗಿದ್ರೆ ಆ ಸ್ವಯಂ ಸೇವಕರು ಸ್ವಯಂ ಪ್ರೇರೇಪಣೆಯಿಂದ ಎಲ್ಲ ಕೆಲಸ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ನಿಮ್ಗೆ ಗೊತ್ತಿದೆ. ಇವತ್ತು ರಾತ್ರಿ ಸುಮಾರು 1 ಗಂಟೆಯ ತನಕ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಇವತ್ತು ಬಂಟಿಂಗ್ ಸಳೆ ಅಳವಡಿಕೆ ಇರಬಹುದು, ಬೂತುಗಳಲ್ಲಿ ಮನೆ ಮನೆಗೆ ಈ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತ ಕೆಲಸ ಕಾರ್ಯಗಳು ಇರಬಹುದು. ಒಟ್ಟಾರೆಯಾಗಿ ಆ ಸ್ವಯಂ ಸೇವಕರ ಸ್ವಯಂ ಸ್ಫೂರ್ತಿ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದೆ ಅನ್ನತಕ್ಕಂತ ವಿಶ್ವಾಸದ ಜೊತೆಗೆ ಪುತ್ತೂರಿನ ಮಹಾಜನತೆಯ ಪ್ರೀತಿ ವಿಶ್ವಾಸವನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಕಾರ್ಯಕ್ರಮಗಳು ಆಗಬೇಕಾಗಿದ್ರೆ ಮಾಡುವಂತಹ ಯೋಗ ಭಾಗ್ಯ ಕೂಡ ಭಗವಂತ ಆ ಸ್ವಯಂ ಸೇವಕರ ಮುಖಾಂತರ ಇಡೀ ಸಮಾಜಕ್ಕೆ ಪುತ್ತೂರಿನಲ್ಲಿ ಕೊಟ್ಟಿದ್ದಾರೆ. ಆ ಸ್ವಯಂ ಸೇವಕರ ಪರಿಶ್ರಮ ಮತ್ತು ದೇವ ದುರ್ಲಭ ಕಾರ್ಯಕರ್ತರು ಅನ್ನತಕ್ಕಂತಹ ಮಾತು ಇವತ್ತು ಪ್ರಾಯಶಃ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಲ್ತದೆ ಮತ್ತು ಕಾರ್ಯಕರ್ತರ ಪ್ರೀತಿ, ಕಾರ್ಯಕರ್ತರ ಆ ವಿಶ್ವಾಸಕ್ಕೆ ಧಕ್ಕೆ ಮತ್ತು ಚ್ಯುತಿ ಬಾರದಂತಹ ರೀತಿಯಲ್ಲಿ ಕಳೆದ ಅನೇಕ ವರ್ಷಗಳಲ್ಲಿ ಸಾಮಾಜಿಕ ಚಟುವಟಿಕೆ, ಧಾರ್ಮಿಕ ಶ್ರದ್ಧೆಯ ಜೊತೆಗೆ ನಾವೆಲ್ಲ ತೊಡಗಿಸಿಕೊಂಡಿರುವಂತದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹು ದೊಡ್ಡದಾಗಿರತಕ್ಕಂತ ಪಾಲನ ನೀಡಿದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ. ತುಂಬಾ ಧನ್ಯವಾದಗಳು ಸರ್. ಈ ರೀತಿಯ ಸಾಮಾಜಿಕ ಸೇವೆಗಳು ನಿತ್ಯ ನಿರಂತರವಾಗಿ ನಡೆಯಲು ನಾವು ಕೂಡ ಆಶಿಸ್ತೇವೆ. ತುಂಬಾ ಧನ್ಯವಾದ.